ಸೊ ನೀವು ನೋಡ್ತಾ ಇರ್ಬೋದು ನಿಮ್ಗೆ 4 ಲಕ್ಷ ಗಾಡಿ 2.5 ಲಕ್ಷ 3 ಲಕ್ಷ ಅಂತ 4 ಓನರ್ 5 ಓನರ್ ಗಾಡಿ ಮಾರ್ತಾವ್ರೆ. ಬಟ್ ಅದೇ ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿಗಳು ಪ್ರೈಸಸ್ ನಡೀತಾ ಇದೆ. ಹೆಂಗಂದ್ರೆ ನಿಮ್ಗೆ ಎಲ್ಲಾ ಗಾಡಿ ಮೇಲೆ 80 to 1 lakh ವರೆಗೂ ಡಿಸ್ಕೌಂಟ್ ನಡೀತಾ ಇದೆ. ಇದೇ ಅಂತಲ್ಲ, ಇಲ್ಲಿರೋ ಪ್ರತಿ ಒಂದು 50 ಗಾಡಿ ಮೇಲೂ ನಿಮ್ಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಸರ್ಟಿಫೈಡ್ ವೆಹಿಕಲ್ ಆಗಿರುತ್ತೆ, ಯಾವ್ದೋ ತರ ಆಕ್ಸಿಡೆಂಟ್ ಇರಲ್ಲ, ಯಾವ್ದೋ ತರ ನಿಮ್ಗೆ ಇಂಜಿನ್ ರಿಪೇರ್ ಇರಲ್ಲ, ವೆರಿಫೈಡ್ ಇರುತ್ತೆ, ನಿಮ್ಗೆ ವಿತ್ ವಾರಂಟಿ ಸಮೇತ ಸಿಗುತ್ತೆ. ಸೊ ಎಲ್ಲಾ ಗಾಡಿ ಮೇಲೆ ನಿಮ್ಗೆ ಹತ್ರ ನಿಮ್ಗೆ 1 ಲಕ್ಷ ವರೆಗೂ ಡಿಸ್ಕೌಂಟ್, ವರ್ಣದಲ್ಲಿ ಆಗಿರ್ಲಿ i20 ಆಗಿರ್ಲಿ, ಪ್ರತಿ ಒಂದು ಇಲ್ಲಿ ಇರೋ 50 ಗಾಡಿನೂ ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಡೀತಾ ಇದೆ. ಸೊ ಮೈಲೇಜ್ ಬೇಕು, 7 ಸೀಟರ್ ಬೇಕಂದ್ರೆ ಖಂಡಿತ ಹೋಂಡಾ ಗಾಡಿ, ಹೋಂಡಾ ಇಂಜಿನ್ ನಿಮ್ಗೆ ಹೋಂಡಾ ಮೆವಿಲಿ ಹೋಗ್ಬೋದು. ಬೇಡ ಅಂದ್ರೆ ನಿಮ್ಗೆ 18 ವರೆಗೂ 7 ಸೀಟರ್ ಮೈಲೇಜ್ ಬರುತ್ತೆ. ಡೀಸೆಲ್ ಅಲ್ಲಿ ಏನಾದ್ರು ಸ್ಕೋಡಾ ರಾಪಿಡ್ ಆಟೋಮೆಟಿಕ್ ನೋಡ್ತಾ ಇದ್ದೀರಾ ಸರ್? 6 ಲಕ್ಷ ಗಾಡಿ ಬರೀ ನಿಮ್ಗೆ 5 ಲಕ್ಷಕ್ಕೆ ಕೊಡ್ತಾ ಇದೀನಿ. 5 ಲಕ್ಷನೂ ಬೇಡ, 4,90,000 ಕೊಡ್ತೀನಿ. ಮತ್ತೇನಾದ್ರೂ ಪೆಟ್ರೋಲ್ ನೋಡ್ತಾ ಇದೀರಾ, ನೆಕ್ಸಾನ್ ಡೀಸೆಲ್ ಬೇಡ ಪೆಟ್ರೋಲ್ ಬೇಕಾ, ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಮತ್ತೆ ಒಂದು ಡೀಸೆಲ್ ಡಸ್ಟರ್ ಇದೆ ಬರೀ 5 ಲಕ್ಷಕ್ಕೆ. 7 ಸೀಟರ್ ಏನಾದ್ರು ನೋಡ್ತಾ ಇದ್ದೀರಾ ನೆಕ್ಸಾನ್ ಬರೀ 4.5 ಲಕ್ಷಕ್ಕೆ ಡೀಸೆಲ್. ಸೊ ಟಾಟಾದಲ್ಲಿ ಏನಾದ್ರು ಡೀಸೆಲ್ ನೋಡ್ತಾ ಇದೀರಾ ನೆಕ್ಸಾನ್ ಅವೈಲೇಬಲ್ ಇದೆ, ಬನ್ನಿ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ. ಟಾಪ್ ಅಂಡ್ ನಿಸಾನ್ ತರನು ಅದು ಡೀಸೆಲ್ ಅಲ್ಲಿ ಬೇಕಂದ್ರೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ ಬರೀ 5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಬೆಲೋನದಲ್ಲಿ ನಿಮ್ಗೆ ಏನಾದ್ರು 25 ವರೆಗೂ ಮೈಲೇಜ್ ಬೇಕಂದ್ರೆ CNG ಬೆಲೋನ ಇದೆ 2016 ಮಾಡಲ್ ಬರೀ 4,90,000. ಕೊರೋಲಾ ಬರೀ 2,90,000. ಪೋಲೋ ಬರೀ 3,25,000. ಪೋಲೋ ಬರೀ 2,70,000. ಫಿಗೋ ಬರೀ 2,90,000. ನಿಮ್ಗೆ ಜಾಸ್ತಿ ಏನಾದ್ರು ನೋಡ್ತಾ ಇದೀರಾ ಸಿಂಗಲ್ ಓನರ್ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇನ್ ಕೇಸ್ ಸ್ಕೋಡಾ ಫ್ಯಾಬಿಯಾ ಬರೀ ನಿಮ್ಗೆ 2,85,000 ಕ್ಲೋಸ್ ಮಾಡಿ ಕೊಡ್ತೀವಿ. ಮಾಡೆಲ್ ಕಡಿಮೆ ಅಂತಲ್ಲ, ನಿಮ್ಗೆ ಹೈ ಎಂಡ್ ಮಾಡೆಲ್ ನಿಮ್ಗೆ 2017 ಮಾಡೆಲ್ ಗಾಡಿ ನಿಮ್ಗೆ ಬರೀ 2,85,000 ಕೊಡ್ತಾ ಇದೀವಿ. ಸೊ ಇದು ಒಂದೇ ಅಲ್ಲ, ನಿಮ್ಗೆ ಎಲ್ಲಾ ಗಾಡಿ ಮೇಲೆ ನಿಮ್ಗೆ ಮಾಡೆಲ್ ಇದೆ, ಮಾಡೆಲ್ ಸಮೇತ ಗಾಡಿಗಳು ಪ್ರೈಸಸ್ ಕಮ್ಮಿ ಇದೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆಗಿರೋದು ಗಾಡಿ ಖಂಡಿತ IND ಕಾರ್ಡ್ಸ್ ಅಲ್ಲಿ ಸಿಗುತ್ತೆ. ಒಂದ್ಸರಿ IND ಕಾರ್ಡ್ಸ್ ವಿಸಿಟ್ ಮಾಡಿ, ನಮ್ ಕ್ವಾಲಿಟಿ ಪ್ರೈಸಸ್ ನೋಡಿ. ಖಂಡಿತ ತಗೋಬೇಕಂತ ಇದ್ರೆ ತಗೊಂಡ್ ಹೋಗ್ತೀರಾ. ಸರ್ ಹೈಲೈಟ್ಸ್ ಅಲ್ಲಿ ನೋಡಿದ್ವಿ ಸರ್, ಆಲ್ಮೋಸ್ಟ್ ಡೀಸೆಲ್ ಗಾಡಿಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂಡ್ 1 ಲಕ್ಷ ಕಮ್ಮಿ ಮಾಡಿ ಕೊಡ್ತಿದ್ದೀರಾ. ಅಂಡ್ ಲಾಸ್ಟ್ ಟೈಮು ಅದಕ್ಕಿಂತ ಕಮ್ಮಿ. ಅಂಡ್ ಈ ಸರ್ತಿ ಯಾವ ತರ ಇದೆ ಸರ್? ಡೀಸೆಲ್ ಗಾಡಿಗಳು ಜಾಸ್ತಿನಾ ಸರ್? ಡೀಸೆಲ್ ಐತೆ, ಪೆಟ್ರೋಲ್ ಐತೆ, ಮ್ಯಾನ್ಯುವಲ್, ಡೀಸೆಲ್, ಹ್ಯಾಶ್ ಬ್ಯಾಕ್, SUV ಎಲ್ಲ ಟೈಪ್ ಆಫ್ ವೆಹಿಕಲ್ ಇದೆ ಸರ್. ಸೊ ಎಲ್ಲ ಪ್ರತಿ ಒಂದು ಗಾಡಿ ಮೇಲೂ ನಿಮ್ಗೆ ಡಿಸ್ಕೌಂಟ್ ನಡೀತಾ ಇದೆ. ಸೊ ಡಿಸ್ಕೌಂಟ್ ಅಂದ್ರೆ ಹೇಳೋದು ಬಾಯಿ ಮಾತಲ್ಲ, ನೀವು ಮನೆಯಲ್ಲಿ ಕುತ್ಕೊಂಡು ಸೊ ಬೇರೆ ಶೋರೂಮ್ ಪ್ರೈಸಸ್, ಬೇರೆ ಕಂಪ್ನಿ ಪ್ರೈಸಸ್ ನೀವು ಫೋನಲ್ಲಿ ನೋಡ್ಕೊಂಡು ನಮ್ಮ IND ಕಾರ್ಡ್ ವಿಸಿಟ್ ಮಾಡಿ. ಖಂಡಿತ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. ನಮ್ಮ ಕ್ವಾಲಿಟಿ ಬಂದು ನೋಡಿ, ನಮ್ಮ ಪ್ರೈಸಸ್ ನೋಡಿ, ಗಾಡಿ ಚೆಕ್ ಮಾಡಿ. ನಿಮ್ಗೆ ಗಾಡಿ IND ಕಾರ್ಡ್ ವಿಸಿಟ್ ಮಾಡಿದ ತಕ್ಷಣ ಅದು ಒಂದು ವೈಫ್ ಬರುತ್ತೆ, ಹೌದು ಇಲ್ಲಿ ಕ್ವಾಲಿಟಿ ಗಾಡಿ ಇದೆ ಅಂತ. ಸೊ ಬನ್ನಿ, ನಾನೇನ್ ಹೇಳ್ತಾ ಇದ್ದೀನಿ, ಒಂದ್ಸರಿ ಬನ್ನಿ ವಿಸಿಟ್ ಮಾಡಿ, ಆಮೇಲೆ ಬೇಕಂದ್ರೆ ಬೇರೆ ಕಡೆ ಹೋಗಿ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ರೆ ಬೇರೆ ಕಡೆ ಹೋಗೋಕ್ಕೂ ಮನ್ಸು ಆಗಲ್ಲ. ಆ ತರ ನಿಮ್ಗೆ ಕ್ವಾಲಿಟಿ ಗಾಡಿ ಸಿಗುತ್ತೆ. ಈಗ ಸರ್ 2016 ಮಾಡಲ್. ಸೊ ಈ ಗಾಡಿ ಬಂದ್ಬಿಟ್ಟು ಬರೀ ನಿಮ್ಗೆ 3,90,000 ಟಾರ್ಗೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ ಸರ್, ನಾನು ಏನು ಹೇಳಲ್ಲ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಕೊರೋಲಾ ನಿಮ್ಗೆ 2009 ಮಾಡಲ್ ಬರೀ 2,90,000 ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಟಾಪ್ ಎಂಡ್ ಪೆಟ್ರೋಲ್ ಬರುತ್ತೆ ಇದು. ಅಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್ 2011 ಮಾಡಲ್ ಕರ್ನಾಟಕ ಗಾಡಿನೇ ಇದು. ಈ ಗಾಡಿ ಬಂದ್ಬಿಟ್ಟು 3,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಬ್ಯಾಗ್ ವೀಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಈ ಗಾಡಿ ಬಂದ್ಬಿಟ್ಟು ಡೆಲ್ಲಿ NOC ಸಮೇತ ಏನಾದ್ರು ನೋಡ್ತಾ ಇದೀರಾ 2011 ಮಾಡಲ್ ಸಿಂಗಲ್ ಓನರ್ 16,000 ಓಡಿದೆ ವಿತ್ ರಿಕಾರ್ಡೆಡ್. ಯಾವ್ದೋ ತರ ಮೀಟರ್ ಟ್ಯಾಂಪರಿಂಗ್ ಇಲ್ಲ ಸರ್. ಈ ಗಾಡಿ 2,70,000 NOC ಕೊಡ್ತೀನಿ ವಿತ್ ಕರ್ನಾಟಕ 3,20,000 ಕ್ಲೋಸ್ ಮಾಡಿ. ವೇರಿಯಂಟ್ ಕಂಫರ್ಟ್ ಸರ್? ಕಂಫರ್ಟ್ ಲೈನ್. ನೆಕ್ಸ್ಟ್ ಸರ್ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಫೋರ್ಡ್ ಫಿಗೋ ಸರ್ 2014 ಮಾಡಲ್ ಪೆಟ್ರೋಲ್ ಸರ್. ಈ ಗಾಡಿದು ಅಷ್ಟೇ ಸರ್, 380 ವರೆಗೂ ಸೆಲ್ಲಿಂಗ್ ಮಾಡ್ತಾವ್ರ. ನಮ್ಮ ಹತ್ರ ಇದು 2,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇನ್ನೊಂದು ಇರೋದು ಸರ್, ನೆಕ್ಸ್ಟ್ ಇರೋದು ಸರ್ ಜಾಜ್ 2015 ಮಾಡಲ್ ಸಿಂಗಲ್ ಓನರ್ ಸರ್. ಈ ಕಲರ್ ಅಂತೂ ಸುಮಾರು ಜನ ಕೇಳ್ತಾರೆ. ಜಾಜ್ ಅಲ್ಲಿ ಸುಮಾರು ಜನ ಯಾಕೆ ಕೇಳ್ತಾರೆ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್ ಬರುತ್ತೆ ಅಂತ. ಹತ್ರ ನಿಮ್ಗೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ 580 ಗಂಟ ಮಾರ್ತಾವ್ರೆ. 4,85,000 ಫೈನಲ್ ಆಗಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ. ಓಕೆ, ಎಸ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇರೋದು ಸರ್, ಸ್ಕೋಡಾ ಫ್ಯಾಬಿಯಾ ಸರ್. ಸ್ಕೋಡಾ ಫ್ಯಾಬಿಯಾ ಆಲ್ಮೋಸ್ಟ್ ನಿಮ್ಗೆ ಸ್ಕೋಡಾ ಅಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಅಂತ ತಿಳ್ಕೊಂತಾರೆ. ಆ ತರ ಏನು ಮೇಂಟೆನೆನ್ಸ್ ದೊಡ್ಡ ಗಾಡಿಗೆ ಬರುತ್ತೆ ನಿಮ್ಗೆ, ಲೈಕ್ ಸೂಪರ್ ಆಕ್ಟಿವಿಯಾ ಈ ತರ ಗಾಡಿಗೆ ಬರುತ್ತೆ. ಇವೆಲ್ಲ ನಿಮ್ಗೆ ನಾರ್ಮಲ್ ಮಾರುತಿ ಮೇಂಟೆನೆನ್ಸ್ ಬಂದ್ಬಿಡುತ್ತೆ, ಜಾಸ್ತಿ ಬರಲ್ಲ. ಬರುತ್ತೆ ಒಂದು 500,000 ಜಾಸ್ತಿ ಬರುತ್ತೆ, ಅಷ್ಟೊಂದು ಜಾಸ್ತಿ ಬರಲ್ಲ. ಸ್ಕೋಡಾ ಫ್ಯಾಬಿಯಾ ನಿಮ್ಗೆ 3.5 ಲಕ್ಷ ಗಾಡಿ ಬರೀ 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ. 2011 ಮಾಡಲ್ ಪೆಟ್ರೋಲ್ ಗಾಡಿ. ಸೊ i20 ದಲ್ಲಿ ಏನಾದ್ರು ನಿಮ್ಗೆ ಟಾಪ್ ಎಂಡ್ ನೋಡ್ತಾ ಇದ್ದೀರಾ, ಏರ್ ಬ್ಯಾಗು ಬೇಕು, ಮ್ಯಾಗ್ ವೀಲು ಬೇಕು, ABS ಬೇಕು, ಎಲ್ಲ ಆಪ್ಷನ್ ಬೇಕಂದ್ರೆ ಖಂಡಿತ ನಿಮ್ಗೆ ಲೋ ಬಜೆಟ್ ಅಲ್ಲಿ 2011 ಮಾಡಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 3.5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,50,000 ವೇರಿಯಂಟ್ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಮತ್ತೆ ನಿಮ್ಗೆ ಬ್ರಿಯೋ 2015 ಮಾಡಲ್ ಬರೀ 36,000 ಹೊಡಿದೆ, ಸಿಂಗಲ್ ಓನರ್. ಈ ಗಾಡಿ 4,000 ಮೇಲೆ ಸೆಲ್ಲಿಂಗ್ ಪ್ರೈಸ್ ಇದೆ. 3,95,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 3,95,000 ಹೋಂಡಾ ಬ್ರಿಯೋ ಸಿಗ್ತಿರೋದು. ಹಾಗೆ ಇನ್ನೊಂದು ಟಾಟಾ ನೆಕ್ಸಾನ್ ಡೀಸೆಲ್ ಅಲ್ಲಿ ಸರ್ 2018 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಡೀಸೆಲ್. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಟಾಟಾ ನೆಕ್ಸಾನ್ ಡಿಮಾಂಡ್ ಅಂತ ಹೇಳ್ಬೋದು ಸರ್. ಈ ಗಾಡಿ ಬಂದ್ಬಿಟ್ಟು
ಸೊ ಈ ಗಾಡಿ ಬಂದ್ಬಿಟ್ಟು 5,75,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,70,000 ಅಂಡ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ನೆಕ್ಸ್ಟ್ ನಿಸಾನ್ ಟೆರಾನೋ. ಮತ್ತೇನಾದ್ರೂ ಡೀಸೆಲ್ ನೋಡ್ತಿದ್ದೀರಾ, ನಿಸಾನ್ ಟೆರಾನೋ ಇದೆ. ಸೊ ಈ ಗಾಡಿ ನಿಮ್ಗೆ ಟಾಪ್ ಎಂಡ್ ಬರುತ್ತೆ, ವಿತ್ ಡೀಸೆಲ್ ಬರುತ್ತೆ, ನಿಮ್ಗೆ ಒಳ್ಳೆ ಮೈಲೇಜ್ ಮೇಂಟೆನೆನ್ಸ್ ಹೇಳ್ಬೋದು. ಸುಮಾರು ಜನ ಇಷ್ಟಪಡ್ತಾರೆ. ಆಲ್ಮೋಸ್ಟ್ 2 ಗಾಡಿ ಇತ್ತು, ಒಂದು ಸೋಲ್ಡ್ ಔಟ್ ಆಗಿದೆ, ಇನ್ನೊಂದು ಇದೆ ಸರ್. ಈ ಗಾಡಿ ಬರೀ 5 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಇನ್ನೊಂದು ಮತ್ತೆ ಇಕೋಸ್ಪರ್ಟ್ಸ್ ಏನಾದ್ರು ಪೆಟ್ರೋಲ್ ನೋಡ್ತಾ ಇದೀರಾ, 2015 ಮಾಡಲ್ ಸರ್. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಬನ್ನಿ, 5,500 ಮೇಲೆ ಮಾರ್ತಾವ್ರೆ. 4,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಆಲ್ಟಿಸ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಬರೀ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ. 2012 ಸೆಕೆಂಡ್ ಓನರ್ ಆಗಿರುತ್ತೆ ನಿಮಗೆ ಆಲ್ಟಿಸ್. ಅಂಡ್ ಟೈರ್ ಕಂಡೀಷನ್ ಸರ್ 12 ಮಾಡಲ್ ಬೇಡ ಅಂದ್ರೆ ನಿಮ್ಗೆ ಒಂದು 5 ಲಕ್ಷ ಗಂಟ ಮಾರ್ತಾವ್ರ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್ ಮತ್ತೆ ನಿಮ್ಗೆ ರೆಕ್ಸ್ಟಾನ್ ಇದು NOC ಸಮೇತ ನಿಮ್ಗೆ 7 ಸೀಟರ್ ಗಾಡಿ ಬರುತ್ತೆ. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಬರುತ್ತೆ. ನಿಮ್ಗೆ ಮಹೇಂದ್ರ ಕಂಪ್ನಿ ಬರುತ್ತೆ. ಬರೀ 4,50,000 ಕ್ಲೋಸ್ ಮಾಡಿ ಮಾಡಲ್ ಸರ್. 14 ಮಾಡಲ್ ಕರ್ನಾಟಕ ನಂಬರ್ ಹೇಳ್ತಿರೋದು, ಡೆಲ್ಲಿ ನಂಬರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಇದು ಡಸ್ಟರ್ ಸರ್. ಸಿಂಗಲ್ ಓನರ್ 2014 ಮಾಡಲ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಬರೀ 4,95,000 ಕ್ಲೋಸ್ ಮಾಡಿ ಕೊಡ್ತೀನಿ. 110 PS ಆಗಿರುತ್ತೆ. 4,90,000 ಸಿಕ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಹೋಂಡಾ WRV ಸರ್. ಈ ಗಾಡಿ ಬಂದ್ಬಿಟ್ಟು 2018 ಮಾಡಲ್ ಸರ್. 6.5 ಲಕ್ಷ ಮೇಲೆ ಮಾರ್ತಾವ್ರ ಮಾರ್ಕೆಟ್ ಅಲ್ಲಿ. ನಾನು ಹೇಳ್ತಾ ಇದೀನಿ ಅಂತ ಸುಮ್ಮನೆ ಹೇಳ್ತಿಲ್ಲ. ಸೊ ಮನೇಲಿ ಕುತ್ಕೊಂಡು ಅಥವಾ ಶೋರೂಮ್ ವಿಸಿಟ್ ಮಾಡಿ, ಕಂಪ್ನಿಗಳು ವಿಸಿಟ್ ಮಾಡಿ, ನಿಮ್ಗೆ ಚೆಕ್ ಮಾಡಿ 18 ಮಾಡಲ್ ಗಾಡಿ ಏನ್ ರೇಟ್ಗೆ ಮಾರ್ತಾವ್ರ ಅಂತ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 4,95,000 ಕ್ಲೋಸ್ ಮಾಡಿ ಕೊಡ್ತೀನಿ. 2018 ಮಾಡಲ್ WRV. ಓಕೆ, ನೆಕ್ಸ್ಟ್ ಇರೋದು ಸರ್ ಇನ್ನೊಂದಿರೋದು ಟಾಟಾ ಬ್ರ್ಯಾಂಡ್ ಅಲ್ಲಿ ಸರ್. ಇದು ಮತ್ತೆ 2018 ಮಾಡಲ್ ಪೆಟ್ರೋಲ್ ಗಾಡಿ ಬರುತ್ತೆ, ವೇರಿಯಂಟ್. ಸೊ ನೆಕ್ಸಾನ್ ಅಲ್ಲಿ ಏನಾದ್ರು ಡೀಸೆಲ್ ಬೇಕಂದ್ರೆ ಅವೈಲೇಬಲ್ ಇದೆ, ಪೆಟ್ರೋಲ್ ಬೇಕಂದ್ರೆ ಅವೈಲೇಬಲ್ ಇದೆ. 18 ಮಾಡಲ್ ಇದು ಸಿಂಗಲ್ ಓನರ್ 6,75,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 6,75,000 ಬಂದ್ರೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಸರ್ ಮೊಬಿಲಿಯೋ ಸರ್. ಹೋಂಡಾ ಮೊಬಿಲಿಯೋ. ಯಾರೆಲ್ಲ 7 ಸೀಟರ್ ಅಲ್ಲಿ ನೋಡ್ತಾ ಇದೀರಾ, ಸೊ 7 ಸೀಟರ್ ಅಲ್ಲಿ ನಿಮ್ಗೆ ಮೈಲೇಜ್ ಬೇಕಂತ ಸುಮಾರು ಜನ ಹುಡುಕ್ತಾ ಇದೀರಾ. ಸೊ XEV ಅಥವಾ ನಿಮ್ಗೆ ಇನೋವಾ ಈ ತರ ಎಲ್ಲ ನಿಮ್ಗೆ ಮೈಲೇಜ್ ಕಡಿಮೆ ಬರುತ್ತೆ. ಸೊ ಹೋಂಡಾ ಗಾಡಿ ಇದ್ದು 7 ಸೀಟರ್ ಬೇಡ ಅಂದ್ರೆ ನಿಮ್ಗೆ 18ವರೆಗೂ ಮೈಲೇಜ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಬರೀ 4,95,000 2016 ಮಾಡಲ್ 6 ಲಕ್ಷ ಗಾಡಿ ನಿಮ್ಗೆ 4,95,000 ಕೊಡ್ತಾ ಇದೀವಿ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಸರ್ i20 ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್, VTT ಪೆಟ್ರೋಲ್ ಬರುತ್ತೆ. ನಿಮ್ಗೆ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬರುತ್ತೆ ಸರ್. ಸರ್ ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ 5,60,000 70,000 ಗಂಟ ಮಾರ್ತಾವ್ರೆ. 4,85,000 ಫೈನಲ್ ಆಗಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ವೇರಿಯಂಟ್ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಸರ್ ವರ್ನಾ ಫ್ಲೂಡಿಕ್ ನಿಮ್ಗೆ SX ಟಾಪ್ ಎಂಡ್ ಬರುತ್ತೆ ವಿತ್ ಪೆಟ್ರೋಲ್. ಇದು ಸೊ ಯಾರೆಲ್ಲ ಪೆಟ್ರೋಲ್ ಅಲ್ಲಿ ವರ್ನಾ ಫ್ಲೂಡಿಕ್ ನೋಡ್ತಾ ಇದೀರಾ, ಬಂದ್ ನೋಡಿ. ಆಲ್ಮೋಸ್ಟ್ ವರ್ನಾ ಫ್ಲೂಡಿಕ್ ಅಂದ್ರೆ ನಿಮ್ಗೆ 14 ಮಾಡಲು 5,500 ಮೇಲೆನ ಮಾರ್ತಾವ್ರ. 5,70,000 5,60,000 ನಮ್ಮ ಹತ್ರ ಬರೀ 4,85,000 ಕ್ಲೋಸ್ ಮಾಡಿ ಕೊಡ್ತೀವಿ. 4,85,000 ವರ್ನಾ ಫ್ಲೂಡಿಕ್ ಸಿಗ್ತಿರೋದು. ಲೋನು ಅವೈಲೇಬಲ್ ಆಗುತ್ತೆ ಖಂಡಿತ ಎಲ್ಲ ಗಾಡಿ ಮೇಲೆ. ನೆಕ್ಸ್ಟ್ ವೆಹಿಕಲ್ ಸರ್ ಸಿಯಾಜ್ ಸರ್. ಮಾರುತಿ ಸಿಯಾಜ್ ಪೆಟ್ರೋಲ್ ಗಾಡಿ ನಿಮ್ಗೆ. ಈ ಗಾಡಿ ಕೂಡ ಅಷ್ಟೇ 6 ಲಕ್ಷ ಮೇಲೆ 6,500 ಮಾರ್ತಾವ್ರ. 4,95,000 ಸೆಡಾನ್ ಸಿಂಗಲ್ ಓನರ್ 15 ಮಾಡಲ್ ಸಿಯಾಜ್ ಕೊಡ್ತಾ ಇದೀನಿ, ತಗೊಂಡೋಗ್ಬೋದು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಬಲಿನೋ ರೆಡ್ ಕಲರ್ ಇರೋದು ಸರ್. ಬೆಲೆನ ರೆಡ್ ಇದೆ, ಗ್ರೇನು ಇದೆ. ಸೊ ಗ್ರೇ ಬಂದ್ಬಿಟ್ಟು ನಿಮ್ಗೆ 2016 ಮಾಡಲ್ ಜಿಟಾ ಟಾಪ್ ಎಂಡ್ ಬರುತ್ತೆ ವಿತ್ ಮ್ಯಾಗ್ವಿಲ್ ಅಂಡ್ CNG ಕೂಡ ಇದೆ. ಸೊ ಗಾಡಿಯಲ್ಲಿ CNG ಇರೋದ್ರಿಂದ ನಿಮ್ಗೆ ಈ ಮೈಲೇಜ್ 25 ಗಂಟೆ ಬರುತ್ತೆ. 4,95,000 ಸರ್. ಮಾರ್ಕೆಟ್ ಅಲ್ಲಿ ಯಾರೋ ಕೊಡಲ್ಲ, ಕೊಡ್ತಿದೀನಿ ಸರ್. 4,95,000 CNG ಬೆಲೆನ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಸರ್ ಸಿಂಗಲ್ ಓನರ್ 18 ಮಾಡಲ್ ಗಾಡಿ ಇದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,70,000 ಕ್ಲೋಸ್ ಮಾಡಿ ಕೊಡ್ತೀನಿ. ಡೆಲ್ಟಾ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ಬೇಕಂತಂದ್ರೆ ಸರ್ ಜಾಸ್ 2015 ಮಾಡಲ್ ಸೆಕೆಂಡ್ ಓನರ್. ಈ ಗಾಡಿ ಕೂಡ ಅಷ್ಟೇ ಸರ್. ಮಾರ್ಕೆಟ್ ಹೇಳ್ಬೋದಲ್ಲ, ಹೇಳ್ತಿದ್ದೀನಲ್ಲ, ನಿಮ್ಗೆ ಆಲ್ಮೋಸ್ಟ್ 80 to 1 lakh ಡಿಫ್ರೆಂಟ್ ಇದೆ ಅಂದ್ರೆ ಖಂಡಿತ ಈ ಗಾಡಿ ಕೂಡ ನಿಮ್ಗೆ 5,60,000 ಗಂಟ ಮಾರ್ತಾವ್ರ. 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 1.2 EMT ಟಾಪ್ ಎಂಡ್ ಬರುತ್ತೆ, ವಿ ಟಾಪ್ ಎಂಡ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್. ಸೊ ಡೀಸೆಲ್ ಅಲ್ಲಿ ಸೆಡಾನು ಬೇಕು, ಆಟೋಮೆಟಿಕ್ ಬೇಕು, ಟಾಪ್ ಎಂಡ್ ಬೇಕು. ಅದು ಸ್ಕೋಡಾದಲ್ಲಿ ಬೇಕಂದ್ರೆ ಖಂಡಿತ ರಾಪಿಡ್ ನ್ಯೂ ಶೇಪ್ ಹೋಗ್ಬೋದು. 15 ಮಾಡಲ್ ಗಾಡಿ ನಿಮ್ಗೆ ಡೀಸೆಲ್ ಆಟೋಮೆಟಿಕ್ ಸರ್. ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ 6 ಲಕ್ಷ ಗಂಟ ಮಾರ್ತಾವ್ರ. 4,85,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 4,85,000 ಸ್ಕೋಡಾ ರಾಪಿಡ್ ಸಿಗ್ತಾರೆ, ಎಲಿಗೆನ್ಸ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ 2016 ಮಾಡಲ್ ಆಲ್ಮೋಸ್ಟ್ ಪೋಲೋ ನಿಮ್ಗೆ 14 ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. 16 ಮಾಡಲ್ ಗಾಡಿ ಪೆಟ್ರೋಲ್ ನಿಮ್ಗೆ ಬರೀ 4,95,000 ಕೊಡ್ತಾ ಇದೀನಿ ಸರ್. 4,95,000 ಕಂಫರ್ಟ್ ಲೈನ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ 2016 ಮಾಡಲ್ ಸರ್. ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ 1 lakh ವರೆಗೂ ಡಿಸ್ಕೌಂಟ್ ನಡೀತಾ ಇದೆ. ಸೊ 2016 ಮಾಡಲ್ ಟಿಯಾಗೋ ನಿಮ್ಗೆ 4,80,000 ವರೆಗೂ ಸೇಲ್ ಮಾಡ್ತಾವ್ರೆ. ನಮ್ಮ ಹತ್ರ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, 2016 ಮಾಡಲ್ ಟಿಯಾಗೋ. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ ಸರ್. ಸ್ಕೋಡಾ ಸೂಪರ್ ಬೋ 2012 ಮಾಡಲ್ ನಿಮ್ಗೆ. ಸೊ ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ, ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ವಿತ್ ಮ್ಯಾಗ್ವಿಲ್ ವಿತ್ ಸನ್ರೂಫ್ ಸಮೇತ ಬಂದ್ಬಿಡುತ್ತೆ ಸರ್. ಸೊ ಲಕ್ಸುರಿ ಆಗಿ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು ಸ್ಕೋಡಾ ಸೂಪರ್ಗೆ. ಸೊ
ಸೊ ಆಲ್ಮೋಸ್ಟ್ ನಿಮ್ಗೆ ಸ್ಕೋಡಾ ಲವರ್ಸ್ ಇದ್ರೆ ಗೊತ್ತಿರುತ್ತೆ ಸೂಪರ್ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ. ಸೊ ಈ ಗಾಡಿ ಅಷ್ಟೇ ನಿಮ್ಗೆ 7 ಲಕ್ಷ ಗಂಟ ಮಾರ್ತಾವ್ರ. ನಮ್ಮ ಹತ್ರ ನಿಮ್ಗೆ 5,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದಿರೋದು ಸರ್ ಈ ಗಾಡಿ ಡೆಲ್ಲಿ ನಂಬರ್ ವಿತ್ NOC ಸಮೇತ ಬರೀ 2,90,000 ಕ್ಲೋಸ್ ಮಾಡಿ ಕೊಡ್ತೀನಿ. ಇದು ಕೂಡ ಟಾಪ್ ಎಂಡ್ ವಿತ್ ಸನ್ರೂಫ್ ಸಮೇತ ಬರುತ್ತೆ. 2,90,000ಕ್ಕೆ 2011 ಮಾಡಲ್. ಹೌದು ಸರ್. ಓಕೆ, ಸ್ಕೋಡಾ ನೆಕ್ಸ್ಟ್ ವೆಹಿಕಲ್ ಸರ್. ಮತ್ತೆ ಏನಾದ್ರು ಡೀಸೆಲ್ ಅಲ್ಲಿ ಏನಾದ್ರು ಮ್ಯಾನ್ಯುಯಲ್ ಕಮ್ಮಿ ಪ್ರೈಸ್ ನೋಡ್ತಾ ಇದ್ರೆ ಸ್ಕೋಡಾ ರಾಪಿಡೋ ಬರೀ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,80,000ಕ್ಕೆ ಕರ್ನಾಟಕ ನಂಬರ್ 2013 ಕರ್ನಾಟಕ ನಂಬರ್ ಡೀಸೆಲ್, ಅದು ಕೂಡ ಡೀಸೆಲ್. ನೆಕ್ಸ್ಟ್ ವೆಹಿಕಲ್ ಸರ್ ಶವರ್ಲೆಟ್ ಬೀಟ್ 2017 ಮಾಡಲ್. ಸೊ ಮಾಡೆಲ್ ಗಾಡಿ ನಿಮ್ಗೆ 17 ಮಾಡಲ್ ಬೇಡ ಅಂದ್ರೆ ನಿಮ್ಗೆ 3,500,000 ಮೇಲೆನೆ ಮಾರ್ತಾವ್ರೆ. 2,85,000ಕ್ಕೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 17 ಮಾಡಲ್ ಗಾಡಿ 12 ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಓಕೆ, 2,85,000 ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಖಂಡಿತ ಆಗುತ್ತೆ.